ನಮಸ್ಕಾರ. ನಾನು ಸುಮಾರು ತಿಂಗಳುಗಳ ಕೆಳಗಡೆ ನಿಮ್ಮ ಒಂದು ಜಿಲ್ಲೆ, ನಿಮ್ಮ ತಾಲೂಕಿನ ಮುಂದಿನ 5 ದಿನಗಳ ಆ, ಮುನ್ಸೂಚನೆ, ಮಳೆ ಇರ್ಬೋದು, ಉಷ್ಣಾಂಶ ಇರ್ಬೋದು, ಮೋಡದ ಪ್ರಮಾಣ ಇರ್ಬೋದು, ತೇವಾಂಶ ಇರ್ಬೋದು, ಆರ್ದ್ರತೆ ಅಂತ ಕರಿತೀವಲ್ಲ ಅದು, ಅಥವಾ ಗಾಳಿಯ ವೇಗ ಇರ್ಬೋದು, ಅಥವಾ ಗಾಳಿಯ ದಿಕ್ಕಿರ್ಬೋದು. ಇದನ್ನು ಯಾವ ರೀತಿ ನಾವು ನೋಡ್ಕೋಬೇಕು ಅಂತ ಒಂದು ವಿಡಿಯೋನ ಯೂಟ್ಯೂಬಲ್ಲಿ ಮಾಡಿ ಹಾಕಿದ್ದೆ. ಇವತ್ತು ನನಗೆ ಶುಂಠಿ ಕೊಪ್ಪದಿಂದ ನಮ್ಮ ಅರುಣ್ ಚಂಗಪ್ಪ ಅವರು ಶುಂಠಿ ಕೃಷಿಕರು. ಅವರು ಆ್ಯಕ್ಚುಲಿ ಕುಶಾಲನಗರ ಬರುತ್ತೆ. ಅವರು ನನಗೆ ಸರ್ ನಮಗೆ ಸಿಗ್ತಾ ಇಲ್ಲ ಇದ್ರದ್ದು ವೆದರ್ದು ಸ್ವಲ್ಪ ಹೇಳಿ ಅಂತ ಹೇಳಿದರು. ನಾನು ಈ ಅಗ್ರಿಕಲ್ಚರಲ್ ಮೆಟೀರಿಯಾಲಜಿ ಡಿವಿಷನ್ IMD ಅಗ್ರೋಮೆಟ್ ಅಂತ ನೀವು ಸರ್ಚ್ ಮಾಡಿದ್ರೆ ಈ ಸೈಟು ಓಪನ್ ಆಗುತ್ತೆ ನಿಮಗೆ. ಸೊ ಅದರಲ್ಲಿ ನೀವು ಅಬ್ಸರ್ವೇಷನ್ ಆ್ಯಂಡ್ ಫೋರ್ಕ್ಯಾಸ್ಟ್ ಅಂತ ತೊಗೋಬೇಕು. ಅದು ತೊಗೊಂಡ್ಮೇಲೆ ನಿಮಗೆ ಈ ಥರ ಸ್ಟೇಟ್ ಕೇಳುತ್ತೆ. ಆ ಸ್ಟೇಟಲ್ಲಿ ಕರ್ನಾಟಕ ಸೆಲೆಕ್ಟ್ ಮಾಡಬೇಕು, ಡಿಸ್ಟ್ರಿಕ್ಟಲ್ಲಿ ಕೊಡಗು ಸೆಲೆಕ್ಟ್ ಮಾಡಬೇಕು. ಆಮೇಲೆ ಇಲ್ಲೊಂದು ಕೋಡ್ ಬರುತ್ತೆ. ಆ ಕೋಡನ್ನು ನೀವು ಎಂಟ್ರಿ ಮಾಡಿದ್ರೆ ನಿಮಗೆ ಬ್ಲಾಕ್ಸ್ ಬರುತ್ತೆ. ಸೊ ಯಾವ್ಯಾವ ಬ್ಲಾಕ್ಸ್ ಇದೆ ಅಂತ. ನನಗೆ ಇಲ್ಲೀಗ ಕೊಡಗುನಲ್ಲಿ ಎಲ್ಲ ತಾಲೂಕು ಬರ್ತಾಯಿಲ್ಲ. ಮಡಿಕೇರಿ, ಸೋಮವಾರಪೇಟೆ, ವಿರಾಜಪೇಟೆ ಬರ್ತಾಯಿದೆ. ಇದು ಕುಶಾಲನಗರ ಅವ್ರದ್ದೇನು ಶುಂಠಿ ಕೊಪ್ಪ ಇದೆ, ಅದು ಮಡಿಕೇರಿ ಮತ್ತು ಕುಶಾಲನಗರ ಮಧ್ಯೆ ಬರುತ್ತೆ. ಸೊ ಇವ್ರಿಗೆ ನಿಯರೆಸ್ಟ್ ಇದು ಮೂರರಲ್ಲಿ ಅಂದರೆ ಸೋಮವಾರಪೇಟೆ ಅಂತ ಹೇಳಿದ್ರು. ಹಾಗಾಗಿ ನಾನು ಸೋಮವಾರಪೇಟೆ ಕ್ಲಿಕ್ ಮಾಡಿದ್ದೀನಿ. ಸೊ ಬನ್ನಿ ನೋಡೋಣ ಇಲ್ಲಿ ಮುಂದಿನ 5 ದಿನಗಳಲ್ಲಿ ವೆದರ್ ಯಾವ ರೀತಿ ಇದೆ ಅಂತ. ಸೊ 19 ಅಂದರೆ ನಾಳೆ ಶುಕ್ರವಾರ. ಸೊ ಇದು ಅಫಿಷಿಯಲ್ ವೆದರ್ ಫೋರ್ಕ್ಯಾಸ್ಟು IMDದವ್ರದ್ದು. ಸೊ ಇನ್ನು ಬೇರೆ ಬೇರೆ ಪ್ರೈವೇಟ್ ವೆದರ್ ಫೋರ್ಕ್ಯಾಸ್ಟರ್ಸು ಇದ್ದಾರೆ, ಆದರೆ ನಾವೆಲ್ಲ ಅಫಿಷಿಯಲ್ ಪರ್ಪಸ್ಸಿಗೆ ಇದನ್ನೇ ತೊಗೊಳೋದ್ರಿಂದ. ಸೊ ಇಲ್ಲಿ ನೋಡಿ 19, 20, 21, 22, 23 5 ದಿನದ್ದು ವೆದರ್ ಕೊಟ್ಟಿದ್ದಾರೆ. ಏನೇನು ಪ್ಯಾರಾಮೀಟ್ರ್ ಕೊಟ್ಟಿದ್ದಾರೆ? ಮಳೆ ಪ್ರಮಾಣ, ರೈನ್ಫಾಲು ಮಿಲಿಮೀಟ್ರಲ್ಲಿ, ಮತ್ತು ದಿನದ ಅತ್ಯಧಿಕ ಉಷ್ಣಾಂಶ ಟೆಂಪ್ರೇಚರು, ದಿನದ ಕನಿಷ್ಠ ಉಷ್ಣಾಂಶ ಅದನ್ನು ಕೊಟ್ಟಿದ್ದಾರೆ, ಮತ್ತು ಕ್ಲೌಡ್ ಕವರ್ ಕೊಟ್ಟಿದ್ದಾರೆ. ರಿಲೇಟಿವ್ ಹ್ಯುಮಿಡಿಟಿ, ಆರ್ದ್ರತೆ ಅಂತ ಕರಿತೀವಲ್ಲ ಅದು, ಗರಿಷ್ಠ ಮತ್ತು ಕನಿಷ್ಠ ಕೊಟ್ಟಿದ್ದಾರೆ, ಮತ್ತು ಗಾಳಿಯ ವೇಗ ಮತ್ತು ಇದನ್ನೆಲ್ಲ ಕೊಟ್ಟಿದ್ದಾರೆ. ಗಾಳಿಯ ದಿಕ್ಕೂ ಕೊಟ್ಟಿದ್ದಾರೆ, ಡಿಗ್ರಿ. ಸೊ ಈಗೆಲ್ಲ ರೈತರು ಕೇಳ್ತಾ ಇರೋದು, ಎಸ್ಪೆಷಲಿ ಶುಂಠಿ ರೈತರು, ಮಳೆ ಬಗ್ಗೆನೇ ಜಾಸ್ತಿ ಕೇಳ್ತಾ ಇದ್ದಾರೆ. ಸಿಕ್ಕಾಪಟ್ಟೆ ಬಿಸಿಲಿತ್ತು, ಟೆಂಪ್ರೇಚರು ಜಾಸ್ತಿ ಆಗಿತ್ತು. ಬನ್ನಿ ಇಲ್ಲಿ ನೋಡೋಣ ಮುಂದಿನ 5 ದಿನಗಳಲ್ಲಿ ಏನು ಪ್ರಿಡಿಕ್ಷನ್ ಇದೆ. ಸೊ ಇಲ್ಲಿ 19ನೇ ತಾರೀಕು ಒಂದು 8.3 ಮಿಲಿಮೀಟ್ರ್ ಮಳೆ ಬರ್ಬೋದು ಅಂತ. ಉದಾಹರಣೆಗೆ ಇಲ್ಲಿ 1 ಮಿಲಿಮೀಟ್ರ್ ಮಳೆ 1 ಎಕರೆ ಮೇಲೆ ಬಿದ್ದರೆ ನಮಗೆ 4000 ಲೀಟ್ರು ನೀರು ಬಂದಂಗೆ. ಸೊ ಇಲ್ಲಿ 8 ಮಿಲಿಮೀಟ್ರು ಅಂದರೆ ಹೆಚ್ಚು ಕಡಿಮೆ 32,000 ಲೀಟ್ರ್ ನೀರು ಬಂದಂಗೆ, ಅಷ್ಟು ಮಳೆ ಆದರೆ 1 ಎಕರೆಗೆ ಅಂತ. ಸೊ ಅದೇ ರೀತಿ 24ನೇ ತಾರೀಕು ಅತ್ಯಧಿಕ ಮಳೆಯ ಮುನ್ಸೂಚನೆಯನ್ನು ಕೊಟ್ಟಿದ್ದಾರೆ, 40 ಮೀಟ್ರು ಅಂತ, 43.4 ಮಿಲಿಮೀಟ್ರು. ಹಾಗೆ 21ನೇ ತಾರೀಕು ಸ್ವಲ್ಪ ಕೊಟ್ಟಿದ್ದಾರೆ. ಇದು ಒಳ್ಳೆಯ ಮುನ್ಸೂಚನೆ ಆ್ಯಕ್ಚುಲಿ. ಈಗ ಶುಂಠಿಗೆ ನಮಗೆ ನಿಜವಾಗ್ಲೂ ಮಳೆ ಬರಬೇಕಾಗಿದೆ, ಎಲ್ಲ ಕಡೆ ಆಗಿಲ್ಲ ಮಳೆ. ಸೊ ಒಟ್ಟಾರೆ ಈ 5 ದಿನದ ಸರಾಸರಿಯನ್ನು ಅಥವಾ ಒಟ್ಟು ಮಳೆಯ ಪ್ರಮಾಣ ನೋಡಿದ್ರೆ 64 ಮಿಲಿಮೀಟ್ರ್ ಮಳೆ ಬರುತ್ತೆ ಅಂತ ಹೇಳಿದ್ದಾರೆ. ಇದು ಶುಭ ಸುದ್ದಿ ಶುಂಠಿ ಕೃಷಿಕರಿಗೆ. ಅದರಲ್ಲಿ ಇವರಿಗೆ ಈ ಸೋಮವಾರಪೇಟೆ ತಾಲೂಕಿನಲ್ಲಿ ಏನಿದೆ, ಸೊ ಅವರಿಗೆ ಇದೊಂದು ಖುಷಿಯ ವಿಚಾರ ಅಂತಲೇ ಹೇಳಬೇಕು. ಮಳೆ ಬರುತ್ತೆ ಅನ್ನೋ ಒಂದು ಪ್ರಿಡಿಕ್ಷನ್ನು ಅಥವಾ ಫೋರ್ಕ್ಯಾಸ್ಟ್ ಇದು. ಇನ್ನು ಟೆಂಪ್ರೇಚರ್ ನೋಡಿ, 35, ಮ್ಯಾಕ್ಸಿಮಮ್ 19. ಅಲ್ಲಿ ಮಳೆ ಆಗೋದ್ರಿಂದ ಟೆಂಪ್ರೇಚರ್ ಕಡಿಮೆ ಆಗುತ್ತೆ ಅಂತ ಹೇಳಿದ್ದಾರೆ. 20ನೇ ತಾರೀಕು 32 ಆಗುತ್ತೆ. ಸೊ ಅಲ್ಲಿ ನಮಗೆ 43 ಮೀಟ್ರ್ ಮಳೆ ಆಗೋದ್ರಿಂದ ಮೋಸ್ಟ್ಲಿ ಮುಂದಿನ ದಿನದಲ್ಲಿ ಉಷ್ಣಾಂಶ ತುಂಬ ಕಡಿಮೆ ಆಗಿದೆ ನೋಡಿ. ಮತ್ತು ಅಲ್ಲಿ ನಮಗೆ 12 ಮಿಲಿಮೀಟ್ರ್ ಆಗೋದ್ರಿಂದ ಮತ್ತೆ ಉಷ್ಣಾಂಶದಲ್ಲಿ ಸ್ವಲ್ಪ ಹೆಚ್ಚಿಗೆ ಆಗಿರೋದನ್ನು ತೋರಿಸ್ತಾ ಇದ್ದಾರೆ. ಸೊ ಹಂಗಾಗಿ ಶುಂಠಿಗೆ 35 ಡಿಗ್ರಿ ಒಳಗಿದ್ದರೆ ಒಳ್ಳೆಯದು ಟೆಂಪ್ರೇಚರು. 35 ಮೇಲೆ ಹೋದರೆ ಅದಕ್ಕೆ ಮೊಳಕೆ ಪ್ರಮಾಣ ಮತ್ತು ಬೆಳವಣಿಗೆ ವೇಗ ಎಲ್ಲ ಕುಂಠಿತ ಆಗುತ್ತೆ. ಆ ದೃಷ್ಟಿನಲ್ಲಿ ಇದೊಂದು ಆಶಾದಾಯಕವಾದಂತಹ ಒಂದು ಫೋರ್ಕ್ಯಾಸ್ಟ್ ಅಂತ ಹೇಳ್ಬೋದು ಸೋಮವಾರಪೇಟೆಗೆ ಮುಂದಿನ 5 ದಿನಗಳಲ್ಲಿ. ಇವತ್ತು ನಮಗೆ 18ನೇ ತಾರೀಕು ಇವತ್ತು. ಸೊ 19ರಿಂದ 23ವರೆಗೂ ಇದು ಕೊಟ್ಟಿದ್ದಾರೆ. ಕ್ಲೌಡ್ ಕವರು ಕೊಟ್ಟಿದ್ದಾರೆ. ಓಕೆ. ಆಮೇಲೆ ಶುಂಠಿಗೆ ಈ ರಿಲೇಟಿವ್ ಹ್ಯುಮಿಡಿಟಿ ಅಂತ ಹೇಳಂತೀನಲ್ಲ, ಅದು ಸ್ವಲ್ಪ ಜಾಸ್ತಿ ಇದ್ದಷ್ಟು ಒಳ್ಳೆಯದು. ಅದು ಹಾಟ್ ಆ್ಯಂಡ್ ಹ್ಯೂಮಿಡ್ ಕ್ಲೈಮೇಟಲ್ಲಿ ಚೆನ್ನಾಗಿ ಬೆಳೆಯೋವಂಥ ಒಂದು ಬೆಳೆ ಆಗಿರೋದ್ರಿಂದ ಇಲ್ಲಿ 31ರಿಂದ 96%. ಸೊ ಕಡಿಮೆ ಇದ್ದಷ್ಟು ನಮಗೆ ಒಳ್ಳೆಯದಲ್ಲ, ಜಾಸ್ತಿ ಇದ್ದಷ್ಟು ಒಳ್ಳೆಯದು. ಎಷ್ಟು ಹೊತ್ತು ಅಧಿಕ ತೇವಾಂಶ ವಾತಾವರಣದಲ್ಲಿ ಇರುತ್ತೆ ಅನ್ನೋದ್ರ ಮೇಲೆ ಡಿಪೆಂಡು.
ಡ್ರೈ ಆದಂಗೆ ಇದು ರಿಲೇಟಿವ್ ಹ್ಯುಮಿಡಿಟಿ ಕಡಿಮೆ ಆದಂಗೆ ಗಿಡದಿಂದ ವಾಟರ್ ಲಾಸ್ ಜಾಸ್ತಿ ಆಗುತ್ತೆ. ಸೊ ಆಮೇಲೆ ಈ ವಿಂಡ್ ಸ್ಪೀಡೂ ಕೂಡ ನೋಡಿ ಇಷ್ಟಿದೆ. ವಿಂಡ್ ಸ್ಪೀಡ್ ಮೇಲೂ ಕೂಡ ಈ ಎವಾಪ್ರೇಷನ್ ಡಿಪೆಂಡ್ ಆಗಿರುತ್ತೆ. ಸೊ ಹಾಗಾಗಿ ಒಟ್ಟಾರೆ ಈ ಸೋಮವಾರಪೇಟೆ ತಾಲೂಕಿಗೆ ಮುಂದಿನ 5 ದಿನಗಳಲ್ಲಿ IMD ಅಗ್ರೋಮೆಟ್ ಸರ್ವಿಸಸ್ ಪ್ರಕಾರ, ಅವರ ಒಂದು ಫೋರ್ಕಾಸ್ಟ್ ಪ್ರಕಾರ ಇದು ಅಲ್ಲಿನ ಒಂದು ವೆದರ್ ಪ್ಯಾರಾಮೀಟರ್ಸ್, ಮಳೆ, ಉಷ್ಣಾಂಶ, ಮೋಡದ ಪ್ರಮಾಣ, ಆರ್ದ್ರತೆ ಮತ್ತು ಗಾಳಿಯ ವೇಗ ಮತ್ತು ದಿಕ್ಕು, ಇದ್ರ ಕುರಿತಾಗಿ. ಸೊ ಇದೇ ರೀತಿ ಎಲ್ಲ ರೈತರು ಕೂಡ ತಮ್ಮ ತಾಲೂಕು ಅಥವಾ ಬ್ಲಾಕ್ ಅಂತ ಏನು ಕರಿತೀವಿ, ಆ ಬ್ಲಾಕಿನ ಮುಂದಿನ 5 ದಿನಗಳ ಒಂದು ವೆದರ್ ಫೋರ್ಕಾಸ್ಟನ್ನು ನೋಡ್ಕೋಬೋದು. ಇದು ಅನುಕೂಲ ಆಗುತ್ತೆ, ಯಾಕೆಂದರೆ ನೀವೇನೋ ಡ್ರೆಂಚ್ ಮಾಡಬೇಕು ಅಂತಿರುತ್ತೀರಿ ಅಥವಾ ಏನೋ ಸಿಂಪರಣೆ ಮಾಡೋದಿರುತ್ತೆ. ಸೊ ಹಂಗಾಗಿ ನೀವೊಂದು ಇನ್ಫಾರ್ಮ್ಡ್ ಡಿಸಿಷನ್ ತೊಗೊಳೋದಕ್ಕೆ ಇದೊಂದು ಸಣ್ಣ ಒಂದು ಟೂಲ್ ಆಗಿ ನೀವು ಬಳಸ್ಬೋದು. ಎಲ್ಲ ರೈತರು ಇದನ್ನು ಬಳಸಿ ಅಂತ ಹೇಳ್ತಾ ಇದ್ದೀನಿ. ನಮಸ್ಕಾರ.